Hi guys, welcome back to Easy English with Manjuna channel. Last class you learned about what is present tense and where should you use present tense and how many kinds of present tense. Everything you learned last class. Today's class I'm going to teach you second type of tenses is past tense and where should we use past tense, how many kinds of past tense, what are the rules of past tense, everything let's learn today's class. Before going to teach you, who has not yet subscribed my channel, please subscribe and say to all your friends. If you subscribe my channel you will get all video my notifications when I upload my videos. And let's get started today's class. ಪ್ರಿಯ ವಿದ್ಯಾರ್ಥಿಗಳೇ, ಕೊನೆಯ ಕ್ಲಾಸಲ್ಲಿ ನಾನು ಪ್ರೆಸೆಂಟ್ ಟೆನ್ಸ್ ಎಂದರೇನು, ಅದರ ಪ್ರಕಾರಗಳು ಯಾವುವು, ಅದರ ರೂಲ್ಸ್ಗಳೇನು ಮತ್ತು ಎಷ್ಟು ಪ್ರಕಾರಗಳಿದ್ದಾವೆ, ಎಲ್ಲೆಲ್ಲಿ ಯೂಸ್ ಮಾಡಬೇಕು ಪ್ರೆಸೆಂಟ್ ಟೆನ್ಸ್ ಅಂತೇಳಿ ಕಲಿಸಿದ್ದೇನೆ. ಇಂದಿನ ಕ್ಲಾಸ್ನಲ್ಲಿ ನಾನು ಭೂತಕಾಲ ಎಂದರೇನು, ಭೂತಕಾಲಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಮತ್ತು ಭೂತಕಾಲಗಳನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು, ಅದರ ನಿಯಮಗಳೇನು ಎಲ್ಲವನ್ನು ಇಂದಿನ ಕ್ಲಾಸ್ನಲ್ಲಿ ಕಲಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಕ್ಲಾಸ್ ಪ್ರಾರಂಭಿಸೋಣ. ಫಸ್ಟ್ ಲೆಟ್ ಅಸ್ ನೋ ದ ಡೆಫಿನಿಷನ್ ಆಫ್ ಪಾಸ್ಟ್ ಟೆನ್ಸ್. Past tense means past tense is used to express an action which occurred in a period of time in the past. ಭೂತಕಾಲವೆಂದರೆ ಹಿಂದೆ ನಡೆದು ಹೋದ ಕ್ರಿಯೆಗಳನ್ನು ಸೂಚಿಸುವ ಕಾಲಕ್ಕೆ ಭೂತಕಾಲ ಎನ್ನುವರು. ಅಂದರೆ ಹಿಂದೆ ಹಲವಾರು ದಿನಗಳ ಹಿಂದೆ, ಹಲವಾರು ವಾರಗಳ ಹಿಂದೆ, ಹಲವಾರು ತಿಂಗಳುಗಳಿಂದ, ಹಲವಾರು ವರ್ಷಗಳಿಂದ, ಸುಮಾರು ಭಾಳಷ್ಟು ವರ್ಷಗಳಿಂದ ನಡೆದು ಹೋದ ಕೆಲಸಗಳನ್ನು ಸೂಚಿಸುವ ಕಾಲಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಅಂಥೇಳಿ ಕರಿತೀವಿ. ಅದು ಒಂದು ವಾರ ಇರ್ಬೋದು ಅಥವಾ ಹಲವು ದಿನಗಳಿರ್ಬೋದು, ಹಲವು ವರ್ಷಗಳಿರ್ಬೋದು. ಭಾಳಷ್ಟು ಹಿಂದೆ ನಡೆದು ಹೋದಂಥ ಕೆಲಸಗಳನ್ನು ಸೂಚಿಸೋ ಕಾಲಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಐ ವೆಂಟ್ ಟು ಬೆಂಗಳೂರು ಲಾಸ್ಟ್ ವೀಕ್. ನಾನು ಹೋದ ವಾರ ಬೆಂಗಳೂರಿಗೆ ಹೋಗಿದ್ದೆ. ಅಂದರೆ ಲಾಸ್ಟ್ ವೀಕ್ ಅಂದರೆ ಹೋದ ವಾರ ಅಂದರೆ ಹಿಂದೆ ಆಗಿದೆ ಅಲ್ವಾ, ಲಾಸ್ಟ್ ವೀಕ್ ಪಾಸ್ಟ್ ಆಗುತ್ತೆ ಅಲ್ವಾ. ಸೊ ಐ ವೆಂಟ್ ಟು ಬೆಂಗಳೂರು ಲಾಸ್ಟ್ ವೀಕ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಈ ಪಾಸ್ಟ್ SLC ಇನ್ 2024. 2004ರಲ್ಲಿ SLC ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದ. 2004 ಅಂದರೆ ಮುಗಿದೋಗಿದೆ. ಮುಗಿದು ಹೋದಂಥ ಕೆಲಸಗಳನ್ನು, ಹಿಂದೆ ಆಗಿ ಹೋದಂಥ ಕೆಲಸಗಳನ್ನು ಸೂಚಿಸುವ ಕಾಲಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಅಂಥೇಳಿ ಕರಿತೀವಿ. ಐ ಹೋಪ್ ಪಾಸ್ಟ್ ಟೆನ್ಸ್ ಅಂದರೆ ಅಂತೇಳಿ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಬನ್ನಿ, ಕೈಂಡ್ಸ್ ಆಫ್ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲಗಳ ಪ್ರಕಾರಗಳನ್ನು ನೋಡೋಣ ಬನ್ನಿ. ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಾದರೂ ಪ್ರಕಾರಗಳು ಕಲ್ತಿದ್ರಲ್ಲ ಲಾಸ್ಟಲ್ಲಿ. ಇವಾಗ ಸೆಕೆಂಡ್ ಟೈಪ್ ಆಫ್ ಟೆನ್ಸಲ್ಲಿ ಪಾಸ್ಟ್ ಟೆನ್ಸ್ ಅಂದರೆ ಏನಂತೇಳಿ ತಿಳ್ಕೊಂಡ್ರಿ. ಈಗ ಪಾಸ್ಟ್ ಟೆನ್ಸ್ಗಳಲ್ಲಿ ಎಷ್ಟು ಪ್ರಕಾರಗಳಿವೆ, ಎಷ್ಟು ವಿಧಗಳಿವೆ ನೋಡೋಣ ಬನ್ನಿ. ಲೆಟ್ಸ್ ಸಿ ದ ಕೈಂಡ್ಸ್ ಆಫ್ ಪಾಸ್ಟ್ ಟೆನ್ಸ್. ದೇರ್ ಆರ್ 4 ಟೈಪ್ಸ್ ಇನ್ ಪಾಸ್ಟ್ ಟೆನ್ಸ್. ದೇ ಆರ್ ಆ್ಯಸ್ ಬಿಲೋ. ಭೂತಕಾಲಗಳಲ್ಲಿ 4 ಪ್ರಕಾರಗಳಿವೆ, ಅವು ಈ ಕೆಳಗಿನಂತಿವೆ. ಫಸ್ಟ್ ಒನ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಥರ್ಡ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಫೋರ್ತ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಸಾದಾ ಭೂತಕಾಲ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಿರಂತರ ಭೂತಕಾಲ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ಭೂತಕಾಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಪೂರ್ಣ ನಿರಂತರ ಭೂತಕಾಲ. ಭೂತಕಾಲಗಳಲ್ಲಿ 4 ಪ್ರಕಾರಗಳಿವೆ. ಪ್ರತಿಯೊಂದು ಟೆನ್ಸಲ್ಲಿ 4 ಪ್ರಕಾರಗಳೇ ಇರ್ತವೆ. ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೇಳಿ ಕಲ್ತಿದ್ದೀರಲ್ಲ ಲಾಸ್ಟ್ ಕ್ಲಾಸಲ್ಲಿ. ಇವಾಗ ಪಾಸ್ಟ್ ಟೆನ್ಸಲ್ಲೂ ಕೂಡ 4 ಪ್ರಕಾರಗಳಿವೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ. ಹಾಗಾದರೆ ಈಗ ಲೆಟ್ಸ್ ಸಿ ದ ವಾಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು ಮತ್ತು ವೇರ್ ಶುಡ್ ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅಟ್ ವಾಟ್ ಆರ್ ದಿ ರೂಲ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಲೆಟ್ಸ್ ಲರ್ನ್ ನೌ. ಈಗ ಅವುದನ್ನು ಕಲಿಯೋಣ ಬನ್ನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು ಕಲಿಯೋಣ ಬನ್ನಿ. ಪಾಸ್ಟ್ ಟೆನ್ಸ್ ಅಂದ್ರೇನು ಮತ್ತು ಪಾಸ್ಟ್ ಟೆನ್ಸಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅಂತ ತಿಳ್ಕೊಂಡ್ರಿ. ಇವಾಗ ಬನ್ನಿ, ಪಾಸ್ಟ್ ಟೆನ್ಸ್ನ ಮೊದಲನೇ ಪ್ರಕಾರವಾದಂಥ ಸಿಂಪಲ್ ಪಾಸ್ಟ್ ಟೆನ್ಸ್ ಎಂದರೇನು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ನ ನಿಯಮಗಳ್ಯಾವು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ನ ಹಾಗೂ ಸಿಂಪಲ್ ಪಾಸ್ಟ್ ಟೆನ್ಸ್ನ ಎಲ್ಲಿ ಯಾವಾಗ ಉಪಯೋಗ ಮಾಡಬೇಕು ನಮ್ಮ ಡೈಲಿ ಲೈಫಲ್ಲಿ ಅಂತ ಇಂದಿನ ಕ್ಲಾಸ್ನಲ್ಲಿ
ತಿಳಿದುಕೊಳ್ಳೋಣ ಬನ್ನಿ. ಲೆಟ್ಸ್ ಸಿ ದ ಡೆಫಿನಿಷನ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಾದಾ ಭೂತಕಾಲ ದ ಡೆಫಿನಿಷನ್ ನೋಡೋಣ ಬನ್ನಿ. ವೆನ್ ಎ ವರ್ಬ್ shows that an action was completed in the past, it is known as simple past tense. When a verb shows that an action was completed in the past, it is known as simple past tense. ಅಂದರೆ ಒಂದು ನಿರ್ದಿಷ್ಟ ಸಮಯದ ಹಿಂದೆ ನಡೆದು ಹೋದ ಕ್ರಿಯೆಗಳನ್ನು ತೋರಿಸುವ ಕಾಲಕ್ಕೆ ಸಾದಾ ಭೂತಕಾಲ ಎನ್ನುತ್ತೇವೆ. ಅಂದರೆ ಒಂದು ನಿರ್ದಿಷ್ಟವಾದ ಟೈಮಲ್ಲಿ, ಸಮಯದಲ್ಲಿ ಒಂದು ಕ್ರಿಯೆ ನಡೆದು ಹೋಗುವ ಕ್ರಿಯೆಗಳನ್ನು ತೋರಿಸುವ ಕಾಲಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲು, ರಂಜಿತ್ ಸ್ಯಾಂಗ್ ಎ ಸಾಂಗ್. ರಂಜಿತ್ ಆ ಒಂದು ಹಾಡು ಹಾಡಿದ. ಅಂದರೆ ಒಂದು ಟೈಮಲ್ಲಿ ಅವನು ಹಾಡಿ ಮುಗಿಸಿದ್ದಾನೆ. ಹಾಡುವಂಥ ಒಂದು ಆ್ಯಕ್ಷನ್ನು ಕಂಪ್ಲೀಟ್ ನಡೆದು ಹೋಗಿದೆ ಅನ್ನಂಗ. ಇದೇ ಥರ ಸುಮತಿ ರೋಟ್ ಎ ಸ್ಟೋರಿ ಎಸ್ಟರ್ಡೇ. ನಿನ್ನೆ ಸುಮತಿ ಒಂದು ಕಥೆಯನ್ನು ಬರೆದಳು. ಅಂದರೆ ಕಥೆಯನ್ನು ಬರೆದಿದ್ದಾಳೆ ಅಂದರೆ ಮುಗಿದೋಗಿದೆ. ಆ್ಯಕ್ಷನ್ ಮಾಡುವಂಥ ಆ್ಯಕ್ಷನ್ ಮುಗಿದೋಗಿದೆ, ಕೆಲಸ ಮುಗಿದೋಗಿದೆ. ಇನ್ನೊಂದು ಎಕ್ಸಾಂಪಲ್, ಈ ಸ್ಲ್ಯಾಪ್ 12 hours ಲಾಸ್ಟ್ ವೀಕ್. ಕಳೆದ ವಾರ ಅವನು 12 ಗಂಟೆ ಮಲಗಿದ್ದ. ಒಟ್ಟಿನಲ್ಲಿ ಒಂದು ಕ್ರಿಯೆ, ಒಂದು ಕೆಲಸ ನಡೆದು ಹೋಗಿದೆ ಅಂತ ತೋರಿಸುವ ಕಾಲಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಆ್ಯಕ್ಷನ್ ಹ್ಯಾಸ್ ಕಂಪ್ಲೀಟೆಡ್ ಅಂದರೆ ಒಂದು ಆ್ಯಕ್ಷನ್ನು ಮುಕ್ತಾಯಗೊಂಡಿದೆ ಅಂತೇಳಿ ತೋರಿಸುವ ಕಾಲಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಏನಂತೇಳಿ ನೋಡಿದ್ರಿ, ಮತ್ತು ಸಮ್ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ರಿ. ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಇನ್ನೂ ಸರಳವಾಗಿ ಅರ್ಥ ಆಗಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ನ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ. ಲಾಸ್ಟ್ ಟೆನ್ಸಸ್ಸಲ್ಲೆಲ್ಲ ನೀವು ನೋಡಿದಿರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಅದರ ಟೆನ್ಸ್ ಟೇಬಲ್ಗಳನ್ನು ನೋಡಿದಿರಿ. ಇಲ್ಲೂ ಕೂಡ ಪ್ರತಿಯೊಂದು ಟೆನ್ಸ್ಗೂ ಒಂದೊಂದು ಟೇಬಲ್ ಇರುತ್ತೆ. ಆ ಟೇಬಲ್ನ ನೋಡಿದರೆ ನಿಮಗೆ ಈಸಿಯಾಗಿ ಆ ಟೆನ್ಸ್ ಏನಂತೇಳಿ ಅರ್ಥ ಆಗುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ ನೋಡೋಣ ಬನ್ನಿ. ಪ್ರತಿಯೊಂದು ಟೆನ್ಸಲ್ಲಿ ಪರ್ಸನ್ಸ್ ಮತ್ತು ಸಿಂಗ್ಯುಲರ್ ಪ್ಲೂರಲ್ ಅಂತಿರುತ್ತೆ. ಪರ್ಸನ್ಸ್ ನೋಡಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಯಾವುದಾಗುತ್ತೆ? ಐ ಆಗುತ್ತೆ. ಫಸ್ಟ್ ಪರ್ಸನ್ ಪ್ಲೂರಲ್ ಯಾವುದಾಗುತ್ತೆ? ವಿ ಆಗುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ಆಗುತ್ತೆ. ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು ಎ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಆಗುತ್ತೆ. ಥರ್ಡ್ ಪರ್ಸನ್ ಪ್ಲೂರಲ್ ದೇ ಆಗುತ್ತೆ. ನೋಡಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಐ ಬರುತ್ತೆ. ಐ ಕಾಲ್ಡ್ ಮೈ ಫ್ರೆಂಡ್. ಅದೇ ಥರ ಸೆಕೆಂಡ್ ಪರ್ಸನ್ನು ಸಿಂಗ್ಯುಲರ್ ಬಂದಾಗೆ ಯು ಕಾಲ್ಡ್ ಯುವರ್ ಫ್ರೆಂಡ್. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗೆ ಹಿ ಕಾಲ್ಡ್ ಹಿಸ್ ಫ್ರೆಂಡ್, ಶಿ ಕಾಲ್ಡ್ ಹರ್ ಫ್ರೆಂಡ್, ಇಟ್ ಕಾಲ್ಡ್ ಇಟ್ಸ್ ಫ್ರೆಂಡ್. ಈ ಥರ ಆಗುತ್ತೆ. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗೆ ವಿ ಕಾಲ್ಡ್ ಮೈ ಫ್ರೆಂಡ್ ಆಗುತ್ತೆ. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲ್ ಬಂದಾಗೆ ವಿ ಕಾಲ್ಡ್ ಮೈ ಫ್ರೆಂಡ್ ಆಗುತ್ತೆ. ಅದೇ ಥರ ಸೆಕೆಂಡ್ ಪರ್ಸನ್ ಪ್ಲೂರಲ್ ಬಂದಾಗೆ ಯು ಕಾಲ್ಡ್ ಯುವರ್ಸ್ ಫ್ರೆಂಡ್ ಆಗುತ್ತೆ. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ಬಂದಾಗ ದೇ ಕಾಲ್ಡ್ ದೇರ್ ಫ್ರೆಂಡ್ಸ್. ಈ ಥರ ಆಗುತ್ತೆ. ಫಸ್ಟ್ ಪರ್ಸನ್ ಸಿಂಗ್ಯುಲರು, ಸೆಕೆಂಡ್ ಪರ್ಸನ್ ಸಿಂಗ್ಯುಲರು, ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಐ, ಯು, ಹಿ, ಸೀಟ್ ಬರುತ್ತೆ. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲ್ಲು, ಸೆಕೆಂಡ್ ಪರ್ಸನ್ ಪ್ಲೂರಲ್ಲು, ಥರ್ಡ್ ಪರ್ಸನ್ ಪ್ಲೂರಲಲ್ಲಿ ವಿ, ಯು, ದೇ ಆಗುತ್ತೆ. ಈ ಥರ ಇಲ್ಲಿ V2 ಫಾರ್ಮ್ನ ಯೂಸ್ ಮಾಡಬೇಕು ಈ ಟೆನ್ಸಲ್ಲಿ. ಇದರ ನಿಯಮಗಳನ್ನು ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ನ ನೋಡಿದ್ರಿ, ಅದರ ನಿಯಮಗಳನ್ನು ನೋಡೋಣ ಬನ್ನಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಎಂದರೇನು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ನ ನೋಡಿದ್ರಿ. ಇವಾಗ ನೋಡೋಣ ಬನ್ನಿ ರೂಲ್ಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಾದಾ ಭೂತಕಾಲದ ನಿಯಮಗಳು. ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವ ಥರ ಇರುತ್ತೆ, ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ನೋಡೋಣ. ಈ ರೂಲ್ಸ್ಗಳು ತಿಳ್ಕೊಂಡ್ರೆ ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸು ಸರಳವಾಗಿ ಈಸಿಯಾಗಿ ಅರ್ಥವಾಗುತ್ತದೆ, ಸುಲಭವಾಗಿ.
ನೋಡಿ ಫಸ್ಟ್ ರೂಲ್ಸ್ ಏನು ಹೇಳುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ದು ಅಂದರೆ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಯೂಸ್ಡ್ ಇನ್ ದಿಸ್ ಟೆನ್ಸ್. ಅಂದರೆ ಈ ಕಾಲದಲ್ಲಿ ಕ್ರಿಯಾಪದದ ಎರಡನೇ ರೂಪವನ್ನು ಬಳಸಬೇಕು. ಅಂದರೆ ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನು ಮಾಡಬೇಕು, V2 ವರ್ಬ್ನ ಯೂಸ್ ಮಾಡಬೇಕು. ವಿ ಶುಡ್ ಯೂಸ್ V2 ವರ್ಬ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾತಾಡಬೇಕಾದ್ರೆ V2 ಫಾರ್ಮ್ ಆಫ್ ದಿ ವರ್ಬ್ನೇ ಯೂಸ್ ಮಾಡಬೇಕು. ವಿ ಶುಡ್ ಯೂಸ್ V2 ಫಾರ್ಮ್ ಆಫ್ ದಿ ವರ್ಬ್ ವಿತ್ ಆಲ್ ಪರ್ಸನ್ಸ್. ಎಲ್ಲ ಪರ್ಸನ್ಸ್ಗಳ ಜೊತೆಗೆ ನಾವು V2 ವರ್ಬ್ನ ಯೂಸ್ ಮಾಡ್ತೀವಿ. ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್. ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ಅಂದರೆ V2. ಪ್ರತಿಯೊಂದು ಕ್ರಿಯಾಪದಕ್ಕೆ 3 ರೂಪಗಳಿರ್ತವೆ, V1, V2, V3. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ V2 ವರ್ಬನ್ನೇ ಉಪಯೋಗ ಮಾಡಬೇಕು. ದಿಸ್ ಈಸ್ ಅ ಫಸ್ಟ್ ರೂಲ್ಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ನ ಮೊದಲನೇ ನಿಯಮ ಏನು ಹೇಳುತ್ತೆ, ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ V2 ವರ್ಬನ್ನು ಉಪಯೋಗ ಮಾಡಬೇಕು. ಅದೇ ಥರ ನೋಡಿ ಎರಡನೇ ರೂಲ್ಸ್ ಏನು ಹೇಳುತ್ತಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ದು, ವಿ ಯೂಸ್ ಹೆಲ್ಪಿಂಗ್ ವರ್ಬ್ ಡಿಡ್ while making negative and interrogative sentences. ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡುವಾಗ ಸಿಂಪಲ್ ಪಾಸ್ಟಲ್ಲಿ ಡಿಡ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಇಲ್ಲಿ ನೋಡಿ ಡಿಡ್ ಅನ್ನೋ ಒಂದು ಸಿಂಪಲ್ ಪಾಸ್ಟನ್ನು ನೆಗೆಟಿವ್ ಸೆಂಟೆನ್ಸು ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಯೂಸ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರುವುದಿಲ್ಲ. ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಡಿಡ್ ಎಂಬ ಹೆಲ್ಪಿಂಗ್ ವರ್ಬೇ ಉಪಯೋಗ ಮಾಡಬೇಕು ಅಂಥೇಳಿ ಎರಡನೇ ನಿಯಮವನ್ನು ಸೂಚಿಸುತ್ತದೆ. ಅದೇ ಥರ ಮೂರನೇ ನಿಯಮ ಏನು ಹೇಳುತ್ತೆ ನೋಡಿ, ಕೊನೆಯ ನಿಯಮ, ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ V1 ಟು ಬಿ ಯೂಸ್ಡ್ ವೈಲ್ ಮೇಕಿಂಗ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡುವಾಗ ಈ ಸಿಂಪಲ್ ಪಾಸ್ಟಲ್ಲಿ V1 ವರ್ಬನ್ನು ಬಳಸಬೇಕು. ನೋಡಿ ಪಾಸಿಟಿವ್ ಸೆಂಟೆನ್ಸಲ್ಲಿ V2 ವರ್ಬ್ ಬಳಸಬೇಕು. ಅದೇ ನೆಗೆಟಿವ್ ಸೆಂಟೆನ್ಸಸ್ ಮಾಡ್ಲತ್ತಿದ್ದೇವೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಮಾಡಬೇಕು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅಂದರೆ ಅವಾಗ ಮತ್ತೆ V1 ಫಾರ್ಮ್ ಆಫ್ ದಿ ವರ್ಬನ್ನೇ ಯೂಸ್ ಮಾಡಬೇಕು ಅಂಥೇಳಿ ಈ ಥರ್ಡ್ ರೂಲ್ಸು ಹೇಳುತ್ತದೆ. ಎಲ್ಲ ಪರ್ಸನ್ಸ್ಗಳ ಜೊತೆಗೆ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಮಾಡುವಾಗ V1 ವರ್ಬನ್ನು ಬಳಸಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಮಾತ್ರ V2 ವರ್ಬ್ ಬಳಸಬೇಕು. ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡುವಾಗ ಡಿಡ್ ಎಂಬ ಹೆಲ್ಪಿಂಗ್ ವರ್ಬ್ನ ತಗೋಬೇಕು. ಇದು ರೂಲ್ಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ವೆರಿ ಸಿಂಪಲ್ ರೂಲ್ಸ್ಗಳಿದ್ದಾವೆ. ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ V2 ವರ್ಬ್ನ ಬಳಸಬೇಕು ಮತ್ತು ಡಿಡ್ ಎಂಬ ಸಹಾಯಕ ಕ್ರಿಯಾಪದವನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಬಳಸಬೇಕು. ಈ ಸಿಂಪಲ್ ಪಾಸ್ಟ್ ಟೆನ್ಸನ್ನು ನಾವು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡುವಾಗ ಡಿಡ್ ಎಂಬ ಹೆಲ್ಪಿಂಗ್ ವರ್ಬ್ನ ಬಳಸ್ತೀವಿ ಮತ್ತು ಅಲ್ಲಿ ಮುಂದೆ ಬರುವ ಮೇನ್ ವರ್ಬು V1 ಫಾರ್ಮ್ಗೆ ಚೇಂಜ್ ಮಾಡ್ಕೋಬೇಕು. ವಿ ಶುಡ್ ಚೇಂಜ್ ಇಂಟು V1 ಫಾರ್ಮ್ ವೈಲ್ ಮೇಕಿಂಗ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಮಾಡುವಾಗ ನಾವು V1 ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು. ಡಿಡ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಿ ಮುಂದೆ ಡಿಡ್ ನಂತರ ಬರೋ ವರ್ಬು V1ಅಲ್ಲೇ ಇರಬೇಕು. ಇದು ರೂಲ್ಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಹೋಪ್ ರೂಲ್ಸ್ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಇವಾಗ ಬನ್ನಿ ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ ಇನ್ನೊಂದು ಸಾರಿ ನೋಡೋಣ ಬನ್ನಿ. ಈ ರೂಲ್ಸ್ ಫಾಲೋ ಮಾಡಿದೆ ಇಲ್ಲ ಅಂತೇಳಿ ಚೆಕ್ ಮಾಡೋಣ ಬನ್ನಿ. ಅಂಡ್ ಫಸ್ಟ್ ರೂಲ್ಸ್ ಏನಿದೆ, ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ಟು ಬಿ ಯೂಸ್ಡ್ ಇನ್ ದಿಸ್ ಟೆನ್ಸ್. ಈ ಕಾಲದಲ್ಲಿ V2 ಫಾರ್ಮ್ ಆಫ್ ದಿ ವರ್ಬನ್ನೇ ಬಳಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಟೆನ್ಸ್ ಟೇಬಲಲ್ಲಿ ಎಲ್ಲ ಪರ್ಸನ್ಸ್ಗಳ ಜೊತೆಗೆ V2 ಫಾರ್ಮ್ ಬಂದಿದೆ ನೋಡಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಇದೆ. ಐ ವೆಂಟ್ ಟು ಟೆಂಪಲ್. ನೋಡಿ ಗೋದು V2 ಫಾರ್ಮ್ ಅಂಡ್ ಗೋ ವೆಂಟ್ ಗಾನ್. ಇಲ್ಲಿ ವೆಂಟ್ ಅನ್ನೋದು V2 ಫಾರ್ಮ್ ಇದೆ. ಐ ವೆಂಟ್ ಟು ಟೆಂಪಲ್. ಅದೇ ಥರ ಪ್ಲ್ಯೂರಲಲ್ಲಿ ವಿ ವೆಂಟ್ ಟು ಟೆಂಪಲ್. ಇಲ್ಲೂ ಕೂಡ V2 ಫಾರ್ಮೇ ಬಂದಿದೆ. ಅದೇ ಥರ ಸೆಕೆಂಡ್ ಪರ್ಸನ್ ಜೊತೆ ನೋಡಿ ಯು ವೆಂಟ್ ಟು ಟೆಂಪಲ್. ಇಲ್ಲೂ ಕೂಡ ವೆಂಟ್ ಅಂತ ಸೆಕೆಂಡ್ ಫಾರ್ಮ್ ಬಂದಿದೆ. ಸೆಕೆಂಡ್ ಪರ್ಸನ್ ಪ್ಲ್ಯೂರಲಲ್ಲಿ ವಿ ವೆಂಟ್ ಟು ಟೆಂಪಲ್. ಇಲ್ಲೂ ಕೂಡ ವೆಂಟ್ ಬಂದಿದೆ. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ವೆಂಟ್ ಟು ಟೆಂಪಲ್, ಶಿ ವೆಂಟ್ ಟು ಟೆಂಪಲ್, ಇಟ್ ವೆಂಟ್ ಟು ಟೆಂಪಲ್. ನೋಡಿ ಎಲ್ಲ ಇಲ್ಲೂ ಕೂಡ V2 ಫಾರ್ಮೇ ಯೂಸ್ ಮಾಡಿದ್ದೇವೆ. ಅದೇ ಥರ ಥರ್ಡ್ ಪರ್ಸನ್ ಪ್ಲ್ಯೂರಲಲ್ಲಿ ನೋಡಿ ದೇ ವೆಂಟ್ ಟು ಟೆಂಪಲ್. ಎಲ್ಲ ಪರ್ಸನ್ಸ್ಗಳ ಜೊತೆಗೆ ನಾವು ಇಲ್ಲಿ
ವೆಂಟ್ ಅನ್ನೋ V2 ಫಾರ್ಮನ್ನು ಬಳಸಿದ್ದೇವೆ. ನೋಡಿ ಮೊದಲನೇ ಒಂದು ರೂಲ್ಸು ಇಲ್ಲಿ ಅಪ್ಲೈ ಆಗಿದೆ. ನೋಡಿ ನಾವೇನು ಹೇಳಿದ್ದೇವೆ, ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ V2 ವರ್ಬ್ ಯೂಸ್ ಮಾಡಬೇಕು ಈ ಟೆನ್ಸಲ್ಲಿ ಅಂತ ಹೇಳಿದ್ದೇವೆ. ಇಲ್ಲಿ ವೆಂಟ್ ಎಲ್ಲ ಪರ್ಸನ್ಸ್ಗಳ ಜೊತೆಗೆ ವೆಂಟ್ ಅನ್ನೋ V2 ಫಾರ್ಮನ್ನು ಯೂಸ್ ಮಾಡಿದ್ದೇವೆ. ಇಲ್ಲಿ ನಾವು ಬೇರೆ ವರ್ಬ್ ಆ್ಯಕ್ಷನ್ ಮಾಡಬೇಕಾದ್ರೆ ಬೇರೆ V2 ಫಾರ್ಮ್ ಆಗಬೇಕು. ಈಗ ರೈಟ್ ನಾನು ಬರೆದೆ ಅಂತ ಹೇಳಬೇಕಾದ್ರೆ ಐ ರೋಟ್, ವಿ ರೋಟ್, ಯು ರೋಟ್, ಹಿ ರೋಟ್, ಶಿ ರೋಟ್, ಇಟ್ ರೋಟ್, ದೇ ರೋಟ್. ಈ ಥರ ನಾನು ಟೀಚ್ ಮಾಡಿದೆ, ಐ ಟಾಟ್, ವಿ ಟಾಟ್, ಯು ಟಾಟ್, ಹಿ ಟಾಟ್, ಶಿ ಟಾಟ್, ಇಟ್ ಟಾಟ್, ದೇ ಟಾಟ್. ಈ ಥರ V2 ಫಾರ್ಮ್ನ ಯೂಸ್ ಮಾಡಬೇಕು. ನಾನು ಎಕ್ಸ್ಪ್ಲೇನ್ ಮಾಡಿದೆ, ಐ ಎಕ್ಸ್ಪ್ಲೇನ್ಡ್, ವಿ ಎಕ್ಸ್ಪ್ಲೇನ್ಡ್, ಯು ಎಕ್ಸ್ಪ್ಲೇನ್ಡ್, ಹಿ ಎಕ್ಸ್ಪ್ಲೇನ್ಡ್, ಶಿ ಎಕ್ಸ್ಪ್ಲೇನ್ಡ್, ಇಟ್ ಎಕ್ಸ್ಪ್ಲೇನ್ಡ್, ದೇ ಎಕ್ಸ್ಪ್ಲೇನ್ಡ್. V2 ಫಾರ್ಮನ್ನೇ ಯೂಸ್ ಮಾಡಬೇಕು ಈ ಟೆನ್ಸಲ್ಲಿ. ಇದು ಮೊದಲನೇ ನಿಯಮ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಅದೇ ಥರ ಎರಡನೇ ನಿಯಮ ಏನು ಹೇಳಿದ್ದೇವೆ, ವಿ ಯೂಸ್ ಹೆಲ್ಪಿಂಗ್ ವರ್ಬ್ ಡಿಡ್ ವೈಲ್ ಮೇಕಿಂಗ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ನಾವು ಡಿಡ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಈಗ ಐ ವೆಂಟ್ ಟು ಟೆಂಪಲ್ ಅಂತಿದ್ದು ಪಾಸಿಟಿವ್ ಸೆಂಟೆನ್ಸ್ ಇದೆ. ವಿ ವೆಂಟ್ ಟು ಟೆಂಪಲ್, ಯು ವೆಂಟ್ ಟು ಟೆಂಪಲ್, ಸಿ ವೆಂಟ್ ಟು ಟೆಂಪಲ್, ಈ ವೆಂಟ್ ಟು ಟೆಂಪಲ್, ದೇ ವೆಂಟ್ ಟು ಟೆಂಪಲ್. ದೀಸ್ ಆಲ್ ಆರ್ ಪಾಸಿಟಿವ್ ಸೆಂಟೆನ್ಸಸ್. ಇವಕ್ಕೆ ನೆಗೆಟಿವ್ ಸೆಂಟೆನ್ಸಸ್ ಮಾಡಬೇಕಾದ್ರೆ ಡಿಡ್ ಎಂಬ ಹೆಲ್ಪಿಂಗ್ ವರ್ಬ್ನ ತೊಗೊಂಡು V1 ಫಾರ್ಮ್ ವರ್ಬನ್ನು ಹಾಕಬೇಕು. ಡಿಡ್ ನಂತರ ಬರೋ ವರ್ಬು V1ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಟೆಂಪಲ್ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿದೆ. ಈಗ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಹೇಳಬೇಕಾದ್ರೂ ಐ ಡಿಡ್ ನಾಟ್ ವೆಂಟ್, ಐ ಡಿಡ್ ನಾಟ್ ವೆಂಟ್ ಅಂತ ಹಾಕಿದರೆ ತಪ್ಪಾಗುತ್ತೆ. ವೆಂಟ್ ಬದಲಾಗಿ ವೆಂಟ್ದು V1 ಫಾರ್ಮ್ ಅಂದರೆ ಗೋ ಹಾಕಬೇಕು. ಐ ಡಿಡ್ ನಾಟ್ ಗೋ ಟು ಟೆಂಪಲ್, ವಿ ಡಿಡ್ ನಾಟ್ ಗೋ ಟು ಟೆಂಪಲ್, ಯು ಡಿಡ್ ನಾಟ್ ಗೋ ಟು ಟೆಂಪಲ್, ಯು ಡಿಡ್ ನಾಟ್ ಗೋ ಟು ಟೆಂಪಲ್, ಹಿ ಡಿಡ್ ನಾಟ್ ಗೋ ಟು ಟೆಂಪಲ್, ಶಿ ಡಿಡ್ ನಾಟ್ ಗೋ ಟು ಟೆಂಪಲ್, ಇಟ್ ಡಿಡ್ ನಾಟ್ ಗೋ ಟು ಟೆಂಪಲ್, ದೇ ಡಿಡ್ ನಾಟ್ ಗೋ ಟು ಟೆಂಪಲ್. ಡಿಡ್ನ ನಂತರ ಬರೋ ಮೇನ್ ವರ್ಬು V1 ಫಾರ್ಮಲ್ಲೇ ಇರಬೇಕು ಈ ಟೆನ್ಸಲ್ಲಿ. ಗುರ್ತಾಯ್ತಾ? ಇವಕ್ಕೆ ನೆಗೆಟಿವ್. ಅದೇ ಥರ ಇಂಟ್ರಾಗೇಟಿವ್ ಮಾಡಬೇಕಾದ್ರೆ ಡಿಡ್ ಐ ಗೋ ಟು ಟೆಂಪಲ್, ಡಿಡ್ ವಿ ಗೋ ಟು ಟೆಂಪಲ್, ಡಿಡ್ ಯು ಗೋ ಟು ಟೆಂಪಲ್, ಡಿಡ್ ಯು ಗೋ ಟು ಟೆಂಪಲ್, ಡಿಡ್ ಈ ಗೋ ಟು ಟೆಂಪಲ್, ಡಿಡ್ ಶಿ ಗೋ ಟು ಟೆಂಪಲ್, ಡಿಡ್ ಇಟ್ ಗೋ ಟು ಟೆಂಪಲ್, ಡಿಡ್ ದೇ ಗೋ ಟು ಟೆಂಪಲ್. ನೋಡಿ, ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ನಾನು ಮಾಡಿದೆ. ಡಿಡ್ ನಂತರ ಬರೋ ಮೇನ್ ವರ್ಬು V1 ಫಾರ್ಮಲ್ಲೇ ಇರಬೇಕು ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ. ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ V2 ವರ್ಬನ್ನು ಹಾಕಬೇಕು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್. ಐ ಹೋಪ್ ಈ ಟೇಬಲ್ಲು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ರೂಲ್ಸ್ಗಳು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ನ ಯಾವ ಒಂದು ಸಂದರ್ಭದಲ್ಲಿ ಎಲ್ಲಿ ಉಪಯೋಗ ಮಾಡಬೇಕು, ವೇರ್ ಡು ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್, ಲೆಟ್ಸ್ ಲರ್ನ್. ಇವಾಗ ಎಲ್ಲಿ ಉಪಯೋಗ ಮಾಡಬೇಕು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೇಳಿ ನೋಡೋಣ ಬನ್ನಿ. ಲೆಟ್ಸ್ ಸಿ ವೇರ್ ಶುಡ್ ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಎಂದರೇನು, ಸಿಂಪಲ್ ಪಾಸ್ಟ್ ಟೆನ್ಸ್ನ ನಿಯಮಗಳು ಯಾವ್ಯಾವು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ನ ನೋಡಿದ್ರಿ. ಇವಾಗ ಬನ್ನಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಯಾವಾಗ ಮತ್ತು ಎಲ್ಲಿ ಉಪಯೋಗ ಮಾಡಬೇಕು. ವೇರ್ ಡು ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್, ಇನ್ ವಿಚ್ ಕಾಂಟೆಕ್ಸ್ಟ್ ಡು ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್, ಲೆಟ್ಸ್ ಲರ್ನ್ ನೌ. ಯೂಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್, ಸಾದಾ ಭೂತಕಾಲದ ಉಪಯೋಗ ಅಂದರೆ ಯಾವೊಂದು ಸಂದರ್ಭದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಬೇಕು ಅಂಥೇಳಿ ಕಲಿಯೋದು ಅತ್ಯವಶ್ಯಕವಾಗಿದೆ. ಏಕೆಂದರೆ ನಾವು ಟೆನ್ಸ್ ಕಲ್ತ ಮೇಲೆ ಅದನ್ನು ನಾವು ಅಪ್ಲೈ ಮಾಡೋದು ಗೊತ್ತಿಲ್ಲ, ಯಾವಾಗ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅಂಥೇಳಿ ಗೊತ್ತಿಲ್ಲ ಅಂದರೆ ಕಲಿತು ಅದು ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ಫಸ್ಟ್ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಈಸ್ ಫಾರ್ ಪಾಸ್ಟ್ ಆ್ಯಕ್ಷನ್ ವಿತ್ ಪಾಸ್ಟ್ ಟೈಮ್ ಅಡ್ವರ್ಬ್ಸ್. ಅಂದರೆ ಹಿಂದೆ ಆಗಿ ಹೋದ ಕೆಲವು ಕ್ರಿಯೆಗಳು ಅಂದರೆ ಮುಗಿದಿರುವ ಕ್ರಿಯೆಗಳು ಟೈಮ್ ಅಡ್ವರ್ಬ್ಗಳ ಜೊತೆಗೆ ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಿ ಮಾತನಾಡಬೇಕು. ಫಾರ್ ಎಕ್ಸಾಂಪಲ್, ಐ ಸಾ ಹಿಮ್ ಎಸ್ಟರ್ಡೇ. ನೋಡಿ, ಐ ಸಾ ಹಿಮ್ ನಾನು ಅವನಿಗೆ ನೋಡಿದೆ. ಯಾವಾಗ? ಎಸ್ಟರ್ಡೇ. ಇಲ್ಲಿ ಟೈಮ್ ಅಡ್ವರ್ಬ್ ಬಂದಿದೆ ಅಲ್ವಾ, ಎಸ್ಟರ್ಡೇ ಅಂದರೆ
ಯಾವ ಸಮಯದಲ್ಲಿ ನೋಡಿದೆ? ನಿನ್ನೆ ನೋಡಿದೆ. ದಿಸ್ ಈಸ್ ಎಸ್ಟರ್ಡೇ ಈಸ್ ಎ ಟೈಮ್ ಅಡ್ವರ್ಬ್. ಐ ಸಾ ಹಿಮ್ ಈಸ್ ಎ ಪಾಸ್ಟ್ ಆ್ಯಕ್ಷನ್. ನೋಡಿ, ಪಾಸ್ಟ್ ಆ್ಯಕ್ಷನ್ ವಿತ್ ಪಾಸ್ಟ್ ಟೈಮ್ ಅಡ್ವರ್ಬ್ಸ್ ಅಂದರೆ ನಾವು ಟೈಮ್ ಅಡ್ವರ್ಬ್ ಹೇಳೋ ಸಲುವಾಗಿ ಕೆಲಸ ಆ್ಯಕ್ಷನ್ ಕಂಪ್ಲೀಟೆಡ್ ಆಗಿತ್ತು, ಅದು ಯಾವಾಗ ನಡೆದಿದೆ ಅಂಥೇಳಿ ಅಡ್ವರ್ಬ್ಸ್ಗಳ ಜೊತೆಗೆ ಟೈಮ್ ಅಡ್ವರ್ಬ್ಸ್ಗಳ ಜೊತೆಗೆ ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಸಾ ಹಿಮ್ ಎಸ್ಟರ್ಡೇ, ನಾನು ಅವನಿಗೆ ನಿನ್ನೆ ನೋಡಿದೆ. ಇಲ್ಲಿ ನೋಡಿದೆ ಅನ್ನೋದು ಆ್ಯಕ್ಷನ್ ಕಂಪ್ಲೀಟೆಡ್ ಆಗಿದೆ ಮತ್ತು ಯಾವಾಗ ಅಂಥೇಳಿ ಟೈಮ್ ಕೂಡ ಹೇಳ್ತಾ ಇದ್ದೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಮೈ ಫ್ರೆಂಡ್ ವೆಂಟ್ ಟು ಲಂಡನ್ ಲಾಸ್ಟ್ ವೀಕ್. ಮೈ ಫ್ರೆಂಡ್ ವೆಂಟ್ ಟು ಲಂಡನ್, ನನ್ನ ಗೆಳೆಯ ಲಂಡನ್ಗೆ ಹೋದ. ಯಾವಾಗ? ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ಅನ್ನೋದೇನದು? ಟೈಮ್ ಅಡ್ವರ್ಬ್. ಕಂಪ್ಲೀಟೆಡ್ ಆ್ಯಕ್ಷನ್ ವಿತ್ ಟೈಮ್ ಅಡ್ವರ್ಬ್. ಪಾಸ್ಟ್ ಆ್ಯಕ್ಷನ್ಸ್ ಅಂದರೆ ಹಿಂದೆ ಆಗಿರುವ ಕ್ರಿಯೆಗಳು, ಹಿಂದೆ ನಡೆದಿರುವ ಕ್ರಿಯೆಗಳು ಟೈಮ್ ಅಡ್ವರ್ಬ್ಗಳ ಜೊತೆಗೆ ನಾವು ಹೇಳುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಿ ಹೇಳಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿ ಪಾಸ್ಡ್ MBA ಇನ್ 2010. ಅವಳು 2010ರಲ್ಲಿ MBA ಮುಗಿಸಿದಳು. 2010 ಈಸ್ ಎ ಪಾಸ್ಟ್ ಅಡ್ವರ್ಬ್. ಎಲ್ಲಿ ಇದಾಗುತ್ತೆ? ಸಿ ಪಾಸ್ಡ್, ಅವಳು ಪಾಸ್ ಆಗಿದ್ದಳು, ಉತ್ತೀರ್ಣಳಾಗಿದ್ದಳು. ಇದು ಕಂಪ್ಲೀಟೆಡ್ ಆ್ಯಕ್ಷನ್, ಪಾಸ್ಟ್ ಆ್ಯಕ್ಷನ್ ಆಗಿದೆ. ಸೊ ಮೊದಲನೇ ಒಂದು ಯೂಸೇಜು ಪಾಸ್ಟ್ ಆ್ಯಕ್ಷನ್ ವಿತ್ ಪಾಸ್ಟ್ ಟೈಮ್ ಅಡ್ವರ್ಬ್ ಅಂದರೆ ಹಿಂದೆ ಆಗಿರುವ ಕ್ರಿಯೆಗಳು ಟೈಮ್ ಅಡ್ವರ್ಬ್ಗಳ ಜೊತೆಗೆ ಯೂಸ್ ಮಾಡಿ ನಾವು ಮಾತನಾಡಬೇಕಾಗಿತ್ತಂದರೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು. ಅದೇ ಥರ ಎರಡನೇ ಯೂಸೇಜ್ ಎಲ್ಲಿ ಯೂಸ್ ಮಾಡಬೇಕು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಫಾರ್ ಎ ಪಾಸ್ಟ್ ಡಿಸ್ಕಂಟಿನ್ಯೂಡ್ ಹ್ಯಾಬಿಟ್ಸ್. ನಾವು ಹಿಂದೆ ಮಾಡುತ್ತಿರುವ ಹವ್ಯಾಸಗಳು ಈಗ ಅವು ಡಿಸ್ಕಂಟಿನ್ಯೂಡ್ ಆಗಿದ್ದರೆ, ಅವು ಇವಾಗ ಮಾಡ್ತಾಯಿಲ್ಲ, ಹಿಂದೆ ನಾನು ಆ ಒಂದು ಕೆಲಸ ಮಾಡ್ತಿದ್ದೆ ಅಂಥೇಳಿ ಪಾಸ್ಟ್ ಡಿಸ್ಕಂಟಿನ್ಯೂಡ್ ಹ್ಯಾಬಿಟ್ಸ್ಗಳನ್ನು ಹೇಳೋಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮಹೇಶ್ ಪ್ಲೇಡ್ ಟೆನ್ನಿಸ್. ಮಹೇಶ್ ಟೆನ್ನಿಸ್ ಆಡ್ತಿದ್ದ ಅಂದರೆ ಅವಾಗ ಆಡ್ತಿದ್ದ, ಇವಾಗ ಆಡ್ತಾ ಇಲ್ಲ, ಇವಾಗ ಡಿಸ್ಕಂಟಿನ್ಯೂ ಸ್ಟಾಪ್ ಮಾಡಿದ್ದಾನೆ ಅನ್ನೋ ಒಂದು ಮೀನಿಂಗಲ್ಲಿ ಹೇಳುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ರಾಣಿ ಸ್ಯಾಂಗ್ ಫೋಕ್ ಸಾಂಗ್ಸ್ ಈವ್ನಿಂಗ್. ರಾಣಿ ಜಾನಪದ ಗೀತೆಯನ್ನು ಸಾಯಂಕಾಲ ಹಾಡುತ್ತಿದ್ದಳು ಅಂದರೆ ಅವಳು ಅವಾಗ ಸಾಯಂಕಾಲ ಫೋಕ್ ಸಾಂಗ್ಸ್ನ ಹಾಡ್ತಿದ್ಳು, ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾಳೆ ಅಂದಂಗ. ಇವಾಗ ಹಾಡ್ತಾ ಇಲ್ಲ ಅಂದರೆ ಅಕ್ಕಿ ಡಿಸ್ಕಂಟಿನ್ಯೂ ಮಾಡಿದ್ದಾಳೆ. ಅವಳ ಹವ್ಯಾಸ, ಅವಳ ಪಾಸ್ಟ್ ಹವ್ಯಾಸ ಡಿಸ್ಕಂಟಿನ್ಯೂ ಮಾಡಿದ್ದನ್ನು ಇವಾಗ ಹೇಳಬೇಕಾಗಿತ್ತು ಅಂದರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು. ಫಾರ್ ಎಕ್ಸಾಂಪಲು, ರಾಣಿ ಸ್ಯಾಂಗ್ ಫೋಕ್ ಸಾಂಗ್ಸ್. ರಾಣಿ ಫೋಕ್ ಸಾಂಗ್ ಹಾಡಿದಳು ಯಾವಾಗ? ಈವ್ನಿಂಗಲ್ಲಿ ಹಾಡ್ತಿದ್ಲು, ಈಗ ಹಾಡ್ತಾ ಇಲ್ಲ ಅಂದಂಗೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಕೃತಿಕಾ ಡಾನ್ಸ್ಡ್ ಮಾರ್ನಿಂಗ್. ಕೃತಿಕಾ ಮಾರ್ನಿಂಗ್ ಡ್ಯಾನ್ಸ್ ಮಾಡಿದಳು ಅಂದರೆ ಇವಾಗ ಡಿಸ್ಕಂಟಿನ್ಯೂ ಆಗಿದೆ. ಅದೇ ಥರ ಇನ್ನೊಂದು ಎಕ್ಸಾಂಪಲು, ಆರ್ಯನ್ ಆಲ್ವೇಸ್ ಟಾಕ್ಡ್ ಅಬೌಟ್ ಹೀಸ್ ನಾಲೆಜ್. ಆರ್ಯನ್ ಯಾವಾಗಲೂ ಅವನು ತನ್ನ ಜ್ಞಾನದ ಬಗ್ಗೆ ಮಾತಾಡಿದ, ಯಾವಾಗಲೂ ಅವಾಗ ಮಾತಾಡಿದ, ಇವಾಗ ಮಾತಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾನೆ ಅಂತ ಅರ್ಥ. ನೋಡಿದ್ರಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸು ನಾವು ಮೇಯ್ನಾಗಿ ಒಂದು ಸಿಚುವೇಷನಲ್ಲಿ ಯೂಸ್ ಮಾಡಬೇಕು. ಒಂದು ಪಾಸ್ಟ್ ಆ್ಯಕ್ಷನ್ ಪಾಸ್ಟ್ ಟೈಮ್ ಅಡ್ವರ್ಬ್ಗಳ ಜೊತೆ ಮಾತನಾಡುವಾಗ, ಇನ್ನೊಂದು ಪಾಸ್ಟ್ ಡಿಸ್ಕಂಟಿನ್ಯೂಡ್ ಹ್ಯಾಬಿಟ್ಸ್ ಅಂದರೆ ಪಾಸ್ಟ್ ಡಿಸ್ಕಂಟಿನ್ಯೂಡ್ ಹ್ಯಾಬಿಟ್ಸ್ ಅಂದರೆ ಇವಾಗ ಆ ಹ್ಯಾಬಿಟ್ಸ್ಗಳನ್ನು ಸ್ಟಾಪ್ ಮಾಡಿದ್ದೇವೆ, ಡಿಸ್ಕಂಟಿನ್ಯೂ ಆಗಿದೆ. ಹಿಂದೆ ನಾವು ಆ ಹ್ಯಾಬಿಟ್ಸ್ ಮಾಡ್ತಿದ್ವಿ, ಇವಾಗ ಬಿಟ್ಟಿದ್ವಿ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಐ ಗೇವ್ ಆಫ್ ಸ್ಮೋಕಿಂಗ್. ನಾನು ಸ್ಮೋಕಿಂಗ್ ಮಾಡೋದನ್ನು ಬಿಟ್ಟಿದ್ದೇನೆ ಅಂದರೆ ಅವಾಗ ಮಾಡ್ತಿದ್ದೆ, ಇವಾಗ ಬಿಟ್ಟಿದ್ದೀನಿ, ಡಿಸ್ಕಂಟಿನ್ಯೂ. ಅದೊಂದು ಹ್ಯಾಬಿಟ್ ಇತ್ತು ನನಗೆ, ಇವಾಗ ಸ್ಟಾಪ್ ಮಾಡಿದ್ದೀನಿ ಅನ್ನೋ ಒಂದು ಮೀನಿಂಗಲ್ಲಿ ಮಾತನಾಡುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಬೇಕು. ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಬನ್ನಿ. ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸಲ್ಲಿ. ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸಲ್ಲಿ. ಫಾರ್ ಎಕ್ಸಾಂಪಲ್, ಐ ರೋಟ್ ಎ ಸ್ಟೋರಿ. ಪಾಸಿಟಿವ್ ಸೆಂಟೆನ್ಸ್, ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ. ನೋಡಿ, ಇಲ್ಲಿ ನೆಗೆಟಿವ್ ಮಾಡುವಾಗ ಡಿಡ್ ನಾಟ್ ಮುಂದೆ ಬರೋ ವರ್ಬು V1 ಇರಬೇಕು ನೆಗೆಟಿವ್ ಸೆಂಟೆನ್ಸಲ್ಲಿ, ಅದಕ್ಕೆ ಇಲ್ಲಿ ರೈಟ್ ಬಂದಿದೆ. ಪಾಸಿಟಿವ್ ಸೆಂಟೆನ್ಸಲ್ಲಿ ರೋಟ್ ಇದೆ, ಐ ರೋಟ್ ಎ ಸ್ಟೋರಿ. ಇಲ್ಲಿ V2 ಫಾರ್ಮ್ ಬಂದರೆ ನೆಗೆಟಿವ್ ಇಂಟ್ರಾಗೇಟಿವಲ್ಲಿ V1 ಫಾರ್ಮ್ ಬರಬೇಕು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ.
ಐ ರೋಟ್ ಎ ಸ್ಟೋರಿ, ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ. ಅದೇ ಥರ ಇಂಟ್ರಾಗೇಟಿವ್, ಡಿಡ್ ಐ ರೈಟ್ ಎ ಸ್ಟೋರಿ, ನಾನು ಒಂದು ಕತೆ ಬರೆದಿದ್ದೆ, ನಾನು ಒಂದು ಕತೆ ಬರೆದಿದ್ದಿಲ್ಲ. ಡಿಡ್ ಐ ರೈಟ್ ಎ ಸ್ಟೋರಿ, ನಾನು ಕತೆ ಬರೆದಿದ್ದ. ಈ ಥರ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್. ವಿ ಪ್ಲೇಡ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಿದೆವು. ವಿ ಡಿಡ್ ನಾಟ್ ಪ್ಲೇ ಕ್ರಿಕೆಟ್, ಪ್ಲೇಡ್ ಕ್ರಿಕೆಟ್ ಅಂದರೆ ತಪ್ಪಾಗುತ್ತೆ. ಡಿಡ್ ನಂತರ ಮುಂದೆ ಬರೋ ವರ್ಬು V1 ಅಲ್ಲೇ ಇರಬೇಕು. ವಿ ಪ್ಲೇಡ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಿದ್ದೇವೆ. ವಿ ಡಿಡ್ ನಾಟ್ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಿಲ್ಲ. ಡಿಡ್ ವಿ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಿದ್ವಾ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ಯು ಡಾನ್ಸ್ಡ್ ಲಾಸ್ಟ್ ನೈಟ್, ಹೋದ ರಾತ್ರಿ, ನಿನ್ನೆ ರಾತ್ರಿ ಡಾನ್ಸ್ ನೀವು ಮಾಡಿದ್ರಿ ನೀನು. ಯು ಡಿಡ್ ನಾಟ್ ಡಾನ್ಸ್ ಲಾಸ್ಟ್ ವೀಕ್, ನೀನು ನಿನ್ನೆ ರಾತ್ರಿ ಡಾನ್ಸ್ ಮಾಡಿಲ್ಲ. ಡಿಡ್ ಯು ಡಾನ್ಸ್ ಲಾಸ್ಟ್ ನೈಟ್, ನಿನ್ನೆ ರಾತ್ರಿ ಡಾನ್ಸ್ ಮಾಡಿದ್ದೀಯಾ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ಹಿ ಸ್ಪೋಕ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಮಾತನಾಡಿದ. ಹಿ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್. ನೋಡಿ, ಸ್ಪೋಕ್ ಅನ್ನೋದು V2 ಇದೆ, ಸ್ಪೀಕ್ ಅನ್ನೋದು V1. ನೆಗೆಟಿವ್, ಇಂಟ್ರಾಗೇಟಿವಲ್ಲಿ V1 ಬರಬೇಕು. ಹಿ ಸ್ಪೋಕ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಮಾತನಾಡಿದ. ಹಿ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಮಾತನಾಡಿಲ್ಲ. ಡಿಡ್ ಈ ಸ್ಪೀಕ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಮಾತನಾಡಿದ್ನ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿ ರ್ಯಾನ್ 5 ಕಿಲೋಮೀಟರ್, ಅವಳು 5 ಕಿಲೋಮೀಟರ್ ಓಡಿದಳು. ಶಿ ಡಿಡ್ ನಾಟ್ ರನ್ 5 ಕಿಲೋಮೀಟರ್, ಅವಳು 5 ಕಿಲೋಮೀಟರ್ ಓಡಲಿಲ್ಲ. ಡಿಡ್ ಶಿ ರನ್ 5 ಕಿಲೋಮೀಟರ್ಸ್, ಅವಳು 5 ಕಿಲೋಮೀಟರ್ ಓಡಿದ್ಲ. ಅದೇ ಥರ ದೇ ವನ್ ದ ಮ್ಯಾಚ್, ಅವರು ಪಂದ್ಯವನ್ನು ಗೆದ್ದರು. ದೇ ಡಿಡ್ ನಾಟ್ ವಿನ್ ದ ಮ್ಯಾಚ್. ನೋಡಿ, ಒನ್ ಅನ್ನೋದು V2, ವಿನ್ ಅನ್ನೋದು V1. ನೆಗೆಟಿವಲ್ಲಿ V1 ಬರುತ್ತೆ, ನೆಗೆಟಿವ್ ಇಂಟ್ರಾಗೇಟಿವಲ್ಲಿ. ದೇ ವನ್ ದ ಮ್ಯಾಚ್, ದೇ ಡಿಡ್ ನಾಟ್ ವಿನ್ ದ ಮ್ಯಾಚ್. ಡಿಡ್ ದೇ ವಿನ್ ದ ಮ್ಯಾಚ್, ಅವ್ರ ಮ್ಯಾಚ್ ಗೆದ್ದಿದ್ರಾ. ಈ ಥರ ನೋಡಿದ್ರೆಲ್ಲ ವಿದ್ಯಾರ್ಥಿಗಳೇ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೇನು, ಸಿಂಪಲ್ ಪಾಸ್ಟ್ ಟೆನ್ಸ್ನ ನಿಯಮಗಳು ಯಾವ್ಯಾವು, ಸಿಂಪಲ್ ಪಾಸ್ಟ್ ಟೆನ್ಸ್ ಟೇಬಲ್ ಮುಖಾಂತರ ಯಾವ ರೀತಿಯಾಗಿ ಟೆನ್ಸ್ನ ಅರ್ಥ ಮಾಡ್ಕೋಬೋದು, ಹಾಗೆ ಸಿಂಪಲ್ ಪಾಸ್ಟ್ ಟೆನ್ಸ್ನ ಯಾವ ಒಂದು ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು, ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ನ ನಿಯಮಗಳು ಯಾವ್ಯಾವು, ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್ ಮತ್ತು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಎಂದು ಇಂದಿನ ಕ್ಲಾಸ್ನಲ್ಲಿ ಕಲಿತ್ರಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂದಿನ ಕ್ಲಾಸ್ ನಿಮಗೆ ಅರ್ಥವಾದರೆ, ಇಷ್ಟವಾದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.